ಹಿರಿಯ ಹಾಸ್ಯ ನಟ, ಅನೇಕ ಚಿತ್ರಗಳಲ್ಲಿ ಪೋಷಕ ನಟನಾಗಿ ಅಭಿನಯವನ್ನ ಮಾಡಿದಂತಹ ಹಿರಿಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಉಮೇಶ್ ಅವರು ಅನೇಕ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಹಿರಿಯ ನಟ, ಹಾಸ್ಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಜೆಪಿ ನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದ್ದು, ಮನೆ ಬಳಿ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ ಅವರ ಕುಟುಂಬಸ್ಥರು. ಮಧ್ಯಾಹ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಿರಿಯ ನಟನ ಅಂತಿಮ ದರ್ಶನವನ್ನ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಂಜೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. 350ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದಂತಹ 1960ರಲ್ಲಿ ತನ್ನ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸೋದಕ್ಕೆ ಆರಂಭ ಮಾಡಿದಂತಹ ಹಿರಿಯ ನಟ 350 ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಪಾರ್ಥ ಮಾಡಿಕೊಳ್ಳಬೇಡಿ ಅನ್ನುವ ಖ್ಯಾತಿಯ ಉಮೇಶ್ ಕನ್ನಡಿಗರನ್ನ ನಕ್ಕು ನಲಿಸಿದ ಹಾಸ್ಯ ನಟ. ಉಮೇಶ್ ಅವರ ಅಗಲಿಕೆಗೆ ಚಿತ್ರರಂಗ ಕಂಬನಿಯನ್ನ ಮಿಡಿದಿದೆ. ಸಾವಿರದ 1960ರಲ್ಲಿ ಬಿ.ಆರ್. ಪಂತ್ಲು ಅವರ ನಿರ್ದೇಶನದ ಮಕ್ಕಳ ರಾಜ್ಯ ಈ ಸಿನಿಮಾದ ಮೂಲಕ ಹಾಸ್ಯ ನಟ ಉಮೇಶ್ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಆ ನಂತರ ಹಲವಾರು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡುವಂತಹ ಅವಕಾಶವನ್ನ ಪಡೆದ್ರು. ಚಿತ್ರರಂಗದಲ್ಲಿ ಹಾಸ್ಯ ನಟ ಅಂತಾನೆ ಪರಿಚಿತರಾದಂತಹ ಉಮೇಶ್ ಅವರು ಎಲ್ಲಾ ವಯೋಮಾನದವರಿಗೂ ಕೂಡ ಅಚ್ಚುಮೆಚ್ಚಿನ ನಟ. ಕಾರಣ ಚಿತ್ರಗಳಲ್ಲಿ ಹಾಸ್ಯ ಪ್ರಧಾನವಾದಂತಹ ಚಿತ್ರಗಳಲ್ಲಿ ಹಾಸ್ಯ ನಟನೆಯ ಮೂಲಕ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ನಗುವನ್ನ ತರಿಸಿದಂತಹ ನಟ. ಅವರ ಪ್ರಮುಖ ಚಿತ್ರಗಳೆಂದರೆ ನಾಗರಹೊಳೆ ಆಗಿರಬಹುದು, ಗುರು ಶಿಷ್ಯರು, ಅನುಪಮ, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಹಾಲು ಸಕ್ಕರೆ, ಗೋಲ್ಮಾಲ್ ರಾಧಾಕೃಷ್ಣ, ಮಲಯ ಮಾರುತ, ಗಜಪತಿ ಗರ್ವಭಂಗ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟನೆಯ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಶಾಂತ ಹಾಸ್ಪಿಟಲ್ ಸೇರಿಸಿದಾಗ ಯಾವ ಚಾರ್ಮ್ ಇತ್ತು ಅಂತ ತುಂಬಾ ನೋವಾಯ್ತು ನನಗೆ. ಅವತ್ತಿರೋ ಆ ಚಾರ್ಮ್ ತುಂಬಾ ಕಡಿಮೆ ಆಯ್ತಾ ಬಂತು. ಸರ್ ಒಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡೋಣ ಅಂದೆ. ಪರವಾಗಿಲ್ವಾ, ಮಾಡಿಸ್ತೀರಾ ಅಂದ್ರು. ಹ್ಞೂ ಸರ್ ಮಾಡಿಸ್ತೀನಿ, ಯಾರನ್ನೋ ನಮ್ಮ ಕಲಾವಿದ್ರು ಕೇಳ್ಕೊಂಡ್ರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಂತಂದಾಗ ಅವಾಗ ಸಂಜೆ ಎಲ್ಲ ಚೆಕಪ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಮೊನ್ನೆ ಕೂಡ ನಾನು ಗಿರ್ಜಮ್ಮ ಬಂದು ನೀರು ಕೂಡ ಅವ್ರಿಗೆ ಕುಡಿಸಿದ್ವಿ. ಗಿರ್ಜಮ್ಮ ನಾನು ನೆನ್ನೆ ಎಲ್ಲ ಮೊನ್ನೆ ಬಂದು ಮಾತಾಡಿಸ್ಕೊಂಡು ಗುರ್ತಿಡಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ತಕ್ಷಣಕ್ಕೆ ಜೆ.ಪಿ. ನಗರ ಅವ್ರ ಮನೆ ಒಂದು 10 ನಿಮಿಷ ಅಲ್ಲಿ ತೊಗೊಂಡೋಗಿಡ್ತಾರೆ. ಒಂದು ಅರ್ಧ ಗಂಟೆ ಇಡ್ತಾರೆ ಮನೆ ಹತ್ರ ಇರ್ತಾರೆ 12 ಗಂಟೆವರೆಗೂ. ಅದಾದಮೇಲೆ ಕಲಾಕ್ಷೇತ್ರಕ್ಕೆ ತೊಗೊಂಬರ್ತೀವಿ. ಕಲಾಕ್ಷೇತ್ರದಿಂದ ಮುಂದೆ ಏನು ಮಾಡಬೇಕು ಅಂತ ಕುಟುಂಬದ ಜೊತೆ ಚರ್ಚೆ ಮಾಡಿ, ಇನ್ನೂ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ, ಎಲ್ಲರೂ ಸೇರಿಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ. ಇವತ್ತೇ ಆಗತ್ತೆ ಮೇಡಮ್, ಇವತ್ತೇ ಎಲ್ಲವೂ ಆಗತ್ತೆ. 12:30 ತನಕ ಮನೆ ಹತ್ರ ಇರ್ಲಿ ಅಂತ ಹೇಳಿದಾರೆ. 12:30ಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಬನ್ನಿ ಅಂತ. ಅಂತ್ಯಕ್ರಿಯೆಗೆ ಏನು ಸಿದ್ಧತೆ ಮಾತಾಡ್ಕೊಂಡ್ರೆ ಹೇಗೆ ಅದೇ ವಿಲ್ಸನ್ ಗಾರ್ಡನ್ ಅಂತ ಹೇಳಿದ್ದಾರೆ. ನೋಡೋಣ, ಅದು ಡಿಸಿಷನ್ ತಗೋತಾರೆ ಎಲ್ಲ ಸೇರಿ. ಅಕ್ಟೋಬರ್ 10th ಫ್ರಾಕ್ಚರ್ ಆಯ್ತು. ಅಕ್ಟೋಬರ್ 10th ಫ್ರಾಕ್ಚರ್ ಆಯ್ತು ಬಿದ್ದು ಬಚ್ಚಮನೆ. ಅವಾಗ ಆಸ್ಪತ್ರೆ ಶಾಂತ ಮಲ್ಟಿ ಸ್ಪೆಷಾಲಿಟಿ ಇದ್ದಾರೆ, ಅವಾಗ ಗೊತ್ತಾಯ್ತು. ಆಲ್ರೆಡಿ 4th ಸ್ಟೇಜ್ ಇದು ಕ್ಯಾನ್ಸರ್ ಆಗಿದೆ. ರಾತ್ರಿ ಎಲ್ಲ ನೀವು ನೋಡ್ತಾ ಇದ್ದ ಅವಾಗ ಹೇಳಿ ಸಂಜೆ ಮಾಡ್ತಾ ಇರ್ತಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ನಟ ಉಮೇಶ್ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ನಿನ್ನೆವರೆಗೂ ಕೂಡ ಲವಲವಿಕೆಯಿಂದಲೇ ಇದ್ದಂತಹ ಉಮೇಶ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. 150ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ತನ್ನ ನಟನೆಯ ಮೂಲಕ ಅಭಿನಯಿಸಿದ್ದು ಮಾತ್ರ ಅಲ್ಲ, ಮೊದಲು ಅವರು ಬಣ್ಣದ ಲೋಕಕ್ಕೆ ಕಾಲಿಡುವ ಮೊದಲು ಕೂಡ ರಂಗಭೂಮಿಯಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದ್ರು. ಚಿಕ್ಕ ವಯಸ್ಸಲ್ಲೇ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಬಾಲನಟನಾಗಿ ತಮ್ಮ ಅಭಿನಯವನ್ನ ಆರಂಭ ಮಾಡಿದ್ರು. ಅವರ ಪ್ರತಿಭೆಯನ್ನ ಗುರುತಿಸಿದಂತಹ
ನಿರ್ದೇಶಕರಾಗಿರುವಂತಹ ದಿಗ್ಗಜ ನಿರ್ದೇಶಕರಾಗಿರುವಂತಹ ಪುಟ್ಟಣ್ಣ ಕಣಗಾಲ್ ಅವರು ಅವರನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ರು. ಮಕ್ಕಳ ರಾಜ್ಯ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದಂತಹ ಸಿನಿಮಾ. 1960ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಆ ನಂತರ ಅವರು ಹಿಂತಿರುಗಿ ನೋಡೇ ಇಲ್ಲ. ಯಾಕಂದ್ರೆ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿಸಿರುವಂತಹ ಹಿರಿಯ ನಟ ಉಮೇಶ್ ಅವರ ಅಗಲಿಕೆ ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಶಿವಾಜಿ ಗಣೇಶನ್ ಅವರು ಕೂಡ ಅತಿಥಿ ಪಾತ್ರದಲ್ಲಿ ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ರು. ಆ ನಂತರ ನಾನು ಆಗಲೇ ಹೇಳಿದಾಗೆ 350ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಪಾತ್ರಗಳನ್ನು ಮಾಡುವುದರ ಮೂಲಕ ಸಿನಿಮಾ ರಂಗದಲ್ಲಿ ಛಾಪನ್ನು ಮೂಡಿಸಿದ್ರು. ಕೇವಲ ಹಾಸ್ಯ ನಟನಾಗಿ ಮಾತ್ರ ಅಲ್ಲ, ಅನೇಕ ಚಿತ್ರಗಳಲ್ಲಿ ಒಂದು ಮೆಸೇಜ್ ಅನ್ನು ನೀಡುವಂತಹ ಪೋಷಕ ಪಾತ್ರಗಳಾದರೂ ಕೂಡ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಪಾತ್ರಗಳನ್ನು ಮಾಡಿರುವಂಥದ್ದು. ಈಗಾಗಲೇ ಅವರ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಅನ್ನುವಂತಹ ಡೈಲಾಗೇ ಹೆಚ್ಚು ಫೇಮಸ್. ಆ ಒಂದು ಡೈಲಾಗ್ ಯಾವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಡೈಲಾಗ್ ಅಂತ ಹೇಳ್ಬೋದು. ಹೀಗೆ ಅನೇಕ ಡೈಲಾಗುಗಳು ಕೂಡ ಇದೆ. ಯಾಕಂದರೆ ಒಂದು ಹಾಸ್ಯ ನಟನಾಗಿ ಮತ್ತೊಂದು ಕಡೆ ಅನೇಕ ಸಿನಿಮಾಗಳಲ್ಲಿ ಬೇರೆ ಬೇರೆ ಸಂದೇಶವನ್ನು ನೀಡುವಂತಹ ಪಾತ್ರಗಳನ್ನು ಮಾಡಿದ್ರು. ನಾಗರಹೊಳೆ, ಗುರು ಶಿಷ್ಯರು, ಕಾಮನಬಿಲ್ಲು, ಅಪೂರ್ವ ಸಂಗಮ, ಹೀಗೆ ಚಿತ್ರರಂಗಕ್ಕೆ ಸದಾ ಉಮೇಶ್ ಅವರ ಕಲಾಸೇವೆ ಸ್ಮರಣೀಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಅವರ ಮನೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆಯಾ? ಜೊತೆಗೆ ಯಾರ್ಯಾರು ಆಗಮಿಸಿದ್ದಾರೆ? ಮುಂದಿನ ಅಂತ್ಯ ಸಂಸ್ಕಾರದ ಬಗ್ಗೆ ಕುಟುಂಬಸ್ಥರು ಏನು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ? ಹಾಗೆಯೇ ಅವರ ಸಿನಿ ಪಯಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ನಮಿತಾ ಅವರ ಅಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ತಗೊಂಡು ಹೋಗಲಾಗುತ್ತೆ. ಸದ್ಯ ದೃಶ್ಯದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೆಪಿ ನಗರದಲ್ಲಿ ಇರುವಂತಹ ಹಿರಿಯ ಹಾಸ್ಯ ನಟ ಆಗಿರುವಂತಹ ಉಮೇಶ್ ಅವರ ನಿವಾಸಕ್ಕೆ ಕಿದ್ವಾಯಿ ಆಸ್ಪತ್ರೆಯಿಂದ ನೇರವಾಗಿ ಅವರ ಪಾರ್ಥಿವ ಶರೀರವನ್ನ ತರಲಾಯಿತು. ಪಾರ್ಥಿವ ಶರೀರವನ್ನ ಇಲ್ಲೇ ಇದ್ದಂತಹ ಸಾರ್ವಜನಿಕರಿಗೆ ಮತ್ತೆ ಒಂದಷ್ಟು ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಯಿತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂದ್ರೆ 12:30 ಒಳಗಡೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಈ ಒಂದು ಪಾರ್ಥಿವ ಶರೀರ ಶಿಫ್ಟ್ ಆಗತ್ತೆ. ಅಲ್ಲಿ ಅವರ ಅಭಿಮಾನಿಗಳು, ಚಿತ್ರರಂಗದ ಗಣ್ಯರು, ಅನೇಕ ಕಲಾವಿದರಿಗೆ ಅಲ್ಲಿ ಅವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸೊ ನಿಮ್ಗೆ ಅಂದ್ರೆ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಅವರು ಕಾಲು ಜಾರಿ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆ ವೇಳೆ ಅವರಿಗೆ ಕ್ಯಾನ್ಸರ್ ಇರುವಂತದ್ದು, ಲಿವರ್ ಕ್ಯಾನ್ಸರ್ ಇರುವಂತದ್ದು ಗೊತ್ತಾಗುತ್ತೆ. ಆವತ್ತಿನಿಂದಲೂ ಕೂಡ ಅವರು ಸಾಕಷ್ಟು ಸಮಸ್ಯೆಯಿಂದ, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವರ ಅಣ್ಣ ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ನಾನು ಉಮೇಶ್ ಅವರ ಅಣ್ಣ. ಆದರೆ ನಮಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತಿರುವಂತಹ ಶಶಿಕಲಾ ಅವರು ಮತ್ತು ನಮ್ಮ ಮಾಜಿ ಮೇಯರ್ ನಟರಾಜ್ ಅವರು ಒಂದೆರಡು ಮಾತಾಡ್ತಾರೆ. ಶಶಿಕಲಾ ಮೇಡಮ್, ಎಷ್ಟೊತ್ತಿಗೆ ಅಂತಿಮ ಸಂಸ್ಕಾರ ನಡೆಯುತ್ತೆ ಅದ್ರ ಬಗ್ಗೆ ಹೇಳಿ. ಮೇಡಮ್, ಇವಾಗ ಪ್ರತಿಯೊಂದು ನಾನು ರಾಕ್ಲೈನ್ ಸರ್ ಬೆಳಗ್ಗೆಯಿಂದ ನನಗೆ ಟಚ್ ಅಲ್ಲಿದ್ದಾರೆ, ಏನ್ ಮಾಡಬೇಕು ಏನಿಲ್ಲ ಅಂತ. ಎಲ್ಲರೂ ಸೇರ್ಕೊಂಡು, ನಮ್ಮ ಕಲಾವಿದರೆಲ್ಲರೂ ಸೇರ್ಕೊಂಡು ಕಲಾಕ್ಷೇತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಈಗ ಇಲ್ಲಿ ಮನೆ ಹತ್ರ ನಾವು ಇಟ್ಟಾದ್ಮೇಲೆ ಕಲಾಕ್ಷೇತ್ರಕ್ಕೆ ತಗೊಂಡು ಹೋಗ್ತೀವಿ. ಕಲಾಕ್ಷೇತ್ರದಿಂದ ಬನಶಂಕರಿ ಚಿತಾಗಾರ ಆಲ್ರೆಡಿ ಬುಕ್ ಆಗಿದೆ. ಅಲ್ಲಿ ಯಾವ ಕಲಾವಿದರು ಯಾವ ಯಾವ ತರ ಬರ್ತಾರೆ ಅಂದ್ಬಿಟ್ಟು ನೋಡ್ಕೊಂಡು ಇದ್ ಮಾಡ್ತೀವಿ ಮೇಡಮ್. ಆರಂಭದಿಂದಲೂ ಕೂಡ ಕೊನೆಯವರೆಗೂ ಕೂಡ ನೀವು ಅವ್ರ ಜೊತೆಗೆ ಇದ್ರಿ. ಸೊ ಕೊನೆಯ ಕ್ಷಣದಲ್ಲಿ ಏನೇನ್ ಹೇಳ್ತಾ ಇದ್ರು? ಕೊನೆಯ ದಿನದಲ್ಲಿ ಏನಾದ್ರೂ ನೆನ್ಪು ಮಾಡ್ಕೊಳ್ತಾ ಇದ್ರಾ? ಚಿತ್ರರಂಗದ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ರಾ? ಹಾಸ್ಯದ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ರಾ? ಮೇಡಮ್, ಅವ್ರು ಫಸ್ಟ್ ಬಂದಿದ್ದ ದಿವಸ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತಿಗೂ ಅವತ್ತಿಗೂ. ಅವ್ರು ಬಂದಾಗ ನಾಳಿದ್ದು ನನಗೆ ಶೂಟಿಂಗ್ ಇದೆಯಮ್ಮ, ಡೇಟ್ ಕೊಟ್ಟಿದ್ದಾರೆ, ಹೋಗ್ಬೇಕು. ಅವ್ರ ಜೀವನ ಪೂರ್ತಿ ಅವ್ರಿಗೆ ಶೂಟಿಂಗ್ 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 ಬಿಟ್ರೆ ಬೇರೆ ಗೊತ್ತಿಲ್ಲ ಅವ್ರಿಗೆ, ಬೇರೆ ಏನು ಗೊತ್ತಿಲ್ಲ. ಶೂಟಿಂಗ್ 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 ಅಷ್ಟೇ. ಡೇಟ್ ಕೊಟ್ಬಿಟ್ಟಿದ್ದಾರೆ ಅವರು, ಬರೋ ತಿಂಗಳು ಹೋಗ್ಬೇಕು, ಮುಂದಿನ ವಾರ ಹೋಗ್ಬೇಕು, ಡೇಟ್ ಕೊಟ್ಟಿದ್ದಾರೆ. ಸೀರಿಯಲ್ ಡೇಟ್ ಕೊಟ್ಟಿದ್ದಾರೆ, ಸಿನಿಮಾ ಡೇಟ್ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ರು ಅವರು ಡೇಟ್ ಕೊಟ್ಟಿದ್ದಾರೆ. ಅದನ್ನು 10 ಸಲ ಹೇಳಿದ್ರು ನನಗೆ, ಶಶಿಯಮ್ಮ ಹುಷಾರಾಗ್ತೀನಲ್ವಾ, ನಾನು ಹೋಗ್ತೀನಲ್ವಾ ಅಂತಂದ್ರು. ಹಾ ಸರ್, ಹುಷಾರಾಗ್ತೀರಾ, ನೀವು ಹೋಗ್ತೀರಾ. ನಾವು ಅದನ್ನೇ ಭರವಸೆ ಕೊಟ್ಟಿದ್ವಿ ಅವ್ರಿಗೆ. ಯಾವಾಗ್ಲೂ ನಾವು ಅಲ್ಲಿ ಹೇಳಿರ್ಲಿಲ್ಲ ಅವ್ರಿಗೆ ಈ ತರ ಕ್ಯಾನ್ಸರ್ ಇದೆ ಅಂತ. ಅವ್ರಿಗೆ ಗೊತ್ತಾಗಿದ್ದೆ ಕಿದ್ವಾಯಿಗೆ ಬಂದ್ಮೇಲೆ. ಅಲ್ಲಿವರೆಗೂ ನಾವೇನು ತಿಳಿಸಿರ್ಲಿಲ್ಲ. ದಿನ 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 ತುಂಬಾ ಅವರು ಇದು ಎನರ್ಜಿ ಎಲ್ಲ ಕಡಿಮೆ ಆಯ್ತಾ ಬಂತು, ಮಾತುಕತೆ ನಿಲ್ತಾ ಬಂತು. ಮೊನ್ನೆ ನಾನು ಗಿರ್ಜಮ್ಮ ಹೋಗ್ಬಿಟ್ಟು ನೀರು ಕುಡಿಸಿದಾಗ್ಲೂ ಅವರಿಗೆ ನಾನು ಶಶಿಕಲಾ ನೆನ್ಪಿದ್ದೀರಾ ಅಂತಂದಾಗ ಹ್ಞೂ ಅಂತ ಹೇಳಿದ್ರು. ಅವಾಗ ಮೊನ್ನೆ ಮಧ್ಯಾಹ್ನ ನಾವು ಹೋಗಿದ್ದು, ಅದೇ ಲಾಸ್ಟ್ ನಾವು ನೋಡಿದ್ದು. ಅದಾದ್ಮೇಲೆ ಬೆಳಗ್ಗೆ ನನಗೆ ಫೋನ್ ಬರುತ್ತೆ. ಅದಾದ್ಮೇಲೆ ನಾನು ಮಾಧ್ಯಮದ ಗ್ರೂಪಲ್ಲಿ ಫಸ್ಟ್ ಹಾಕ್ತೆ ಈ ತರ ಅಣ್ಣ ತೀರ್ಕೊಂಡಿದ್ದಾರೆ ಅಂತ ಎಲ್ರಿಗೂ. ಅದಾದ್ಮೇಲೆ ಕಿದ್ವಾಯಿ ಬಂದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ.
ನಮ್ಮ ಜೊತೆಗೆ ಶ್ರುತಿ ಅವರ ತಂದೆ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನ್ ಹೇಳ್ತೀರಾ? ಅಂದ್ರೆ ಒಂದಷ್ಟು ಜನರು ಕೂಡ ಇಲ್ಲಿ ಇರುವಂತದ್ದು, ಅವರೆಲ್ಲರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಮ್ಮ ಉಮೇಶ್ ಅವರ ಅಗಲಿಕೆ ನಿಜವಾಗಲೂ ಕೂಡ ಒಂದು ದುಃಖಕರವಾದಂಥ ಸಂಗತಿ. ಅವರು ಚಲನಚಿತ್ರದಲ್ಲಿ ಅಸಮಯವಾಗಿ ತುಂಬ ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ ಮತ್ತು ಎಲ್ಲರ ಒಂದು ಸಹೃದಯದಲ್ಲಿ ಅವರು ಭಾಗಿಯಾಗಿದ್ದಾರೆ. ಉಮೇಶ್ ಅವರು ಯಾವಾಗಲೂ ಕೂಡ ನಮ್ಮ ವೋಟರ್ ಆಗಿದ್ದರು. ಅವರು ಯಾವಾಗಲೂ ಕೂಡ ಪ್ರೀತಿ ವಿಶ್ವಾಸದಿಂದ, ನಿನ್ನೆ ಕೂಡ ಇಲ್ಲಿ ರಾಜ್ಯೋತ್ಸವ ಮಾಡಿದ್ವಿ, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅವರು ಭಾಗವಹಿಸ್ತಾ ಇದ್ರು. ಮತ್ತು ರಮೇಶ್ ಅವರು, ಅವರ ಅಣ್ಣವರದು ರಮೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಮೊದಲಿಂದನೂ ಕೂಡ ಒಡನಾಡಿಯಾಗಿದ್ದಾರೆ. ಹಾಗಾಗಿ ಅವರ ಕಷ್ಟ ಸುಖಗಳು ನಾವು ಕೂಡ ಭಾಗಿಯಾಗ್ತೀವಿ. ಮತ್ತು ಅವರು ಏನು ಅವರ ಕುಟುಂಬ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಭಗವಂತನು. ಎಲ್ಲ ಕನ್ನಡ ಚಲನಚಿತ್ರವರು ಕೂಡ ಇವತ್ತು ತುಂಬ ದುಃಖದಲ್ಲಿದ್ದಾರೆ. ಅವರ ಅಗಲಿಕೆ ನಮ್ಮ ಇಡೀ ಕರ್ನಾಟಕದಕ್ಕೆ ಮರೆಯದ ಒಂದು ನೋವಾಗಿದೆ ಅಂತ ಹೇಳೋದಕ್ಕೆ. ಇದಿಷ್ಟು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಬನಶಂಕರಿ ಚಿತಾಗಾರದಲ್ಲಿ ಸಂಜೆ 5 ಗಂಟೆಯ ಮುನ್ನ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅದಕ್ಕೂ ಮೊದಲು 12:30 ಹೊತ್ತಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಪಾರ್ಥಿವ ಶರೀರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂತದ್ದು. ಓಕೆ, ಧನ್ಯವಾದಗಳು ಪ್ರಗತಿ ಸಿಟಿ ಡೀಟೇಲ್ಸ್ಗೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಲ್ಲ, ದೃಶ್ಯಗಳಲ್ಲೂ ಕೂಡ ಹಿರಿಯ ಹಾಸ್ಯ ನಟ ಉಮೇಶ್ ವಿಧಿವಶರಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ. ಬಾಲ ನಟನಾಗಿ ಕೂಡ ಅವರು ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತನ್ನ 4ನೇ ವಯಸ್ಸಿನಿಂದಲೇ ಸಕ್ರಿಯವಾಗಿ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟವರು. ಇದೀಗ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಜೊತೆಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. 80 ವರ್ಷದ ಹಿರಿಯ ನಟ ಉಮೇಶ್ ಅವರು. ನಾವು ಪ್ರತಿ ಬಾರಿ ಕೂಡ ಉಮೇಶ್ ಅವರು ಅಂದರೆ ಒಂದು ಚಿತ್ರರಂಗದ ಹಿರಿಯ ಕಲಾವಿದರುಗಳು ಅಥವಾ ಯಾರಾದರೂ ವಿಧಿವಶರಾದಾಗ ಅವರನ್ನು ನಮ್ಮ ಸ್ಟುಡಿಯೋಗೆ ಕರೆದಾಗ ಅಷ್ಟೇ ಖುಷಿಯಿಂದ ಬಂದು ಅನೇಕರ ಬಗ್ಗೆ ಮಾತನಾಡ್ತಾ ಇದ್ರು. ಯಾರ್ಯಾರ ಜೊತೆಗೆ ಯಾವ ರೀತಿಯಾಗಿ ಒಡನಾಟವಿತ್ತು, ಅವ್ರು ಯಾವ ರೀತಿಯಾಗಿದ್ದರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿಗೆ ಬಂದು ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು, ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಇದೀಗ ಉಮೇಶ್ ಅವರೇ ವಿಧಿವಶರಾಗಿದ್ದಾರೆ. ಬಾಲನಟನಾಗಿ ಚಿತ್ರರಂಗವನ್ನು ಪ್ರವೇಶ ಮಾಡಿದಂತಹ ಉಮೇಶ್ ಅವರು 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಕಳೆದ 2 ತಿಂಗಳಿಂದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕೊನೆಗೆ ಅವರಿಗೆ ಗೊತ್ತಾಗಿರೋದು ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಸಮಸ್ಯೆ ಕಾಣಿಸಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರು ಲವಲವಿಕೆಯಿಂದಾನೇ ಇದ್ರು. ನಾನು ಮತ್ತಷ್ಟು ಚಿತ್ರಗಳಲ್ಲಿ ಅಭಿನಯ ಮಾಡಬೇಕು ಅನ್ನೋದನ್ನೇ ಯಾವಾಗಲೂ ಅವರು ಅನೇಕರ ಬಳಿ ಹೇಳಿಕೊಳ್ತಾ ಇದ್ರು. ವಿಶೇಷವಾಗಿ ಹಾಸ್ಯ ಪಾತ್ರಗಳಲ್ಲಿ ಪ್ರೇಕ್ಷಕರ ಮನ ಗೆದ್ದಂತಹ ಉಮೇಶ್ ಅವರು ಈಗಾಗಲೇ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಗುರು ಶಿಷ್ಯರು ಸಿನಿಮಾದಲ್ಲಿ ಅವರ ಅಭಿನಯ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಕಾಡುವಂತಹದ್ದು. ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾದಲ್ಲಿನ ಅಪಾರ್ಥ ಮಾಡ್ಕೋಬೇಡಿಪ್ಪ ಅನ್ನುವಂಥದ್ದು ಉಮೇಶ್ ಅವರ ಹಾಸ್ಯದೊಂದು ಫೇಮಸ್ ಡೈಲಾಗ್. ಅವರನ್ನ ನೋಡಿದ ತಕ್ಷಣ ಈ ಡೈಲಾಗ್ ಯಾರಾದರೂ ಹೇಳುವಂತಹ ಒಂದು ಡೈಲಾಗ್ ಕೂಡ ಆಗಿತ್ತು. ಅವರು 1945 ಏಪ್ರಿಲ್ 24ರಂದು ಮೈಸೂರಲ್ಲಿ ಜನಿಸಿದ್ದು. ಬಾಲ್ಯದಿಂದಲೇ ಅಭಿನಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. 4 ವರ್ಷದಿಂದಾನೇ ಹಿರಣ್ಣಯ್ಯ ಅವರ ನಾಟಕ ಕಂಪನಿಯಲ್ಲಿ ತೊಡಗಿ ನಂತರ ಗುಬ್ಬಿ ವೀರಣ್ಣವರ ಕಂಪನಿಯಲ್ಲಿ ವಿವಿಧ ಪಾತ್ರಗಳನ್ನು ಅಲಂಕರಿಸಿದರು. ಹಿರಿಯ ನಟ ಹಾಸ್ಯ ನಟ ಉಮೇಶ್ ಅವರ ನಿಧನಕ್ಕೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ. ಇದೀಗ ನಟಿಯಾಗಿರುವಂತಹ ತಾರಾ ಅನುರಾಧ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಉಮೇಶ್ ಅಂಕಲ್ ಇವತ್ತು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಹೋಗಿರೋದು ನಮಗೆಲ್ಲರಿಗೂ ಅತ್ಯಂತ ದುಃಖಕರವಾದ ಒಂದು ಸಂಗತಿ. ಆದರೂ ಕೂಡ ಅವರು ಪೂರ್ಣ ಆಯುಷ್ಯನ್ನು ಕಳೆದಿದ್ದಾರೆ. ಕೊನೆಗಳಿಗೆಲ್ಲಷ್ಟೇ ಅವರು ಆಸ್ಪತ್ರೆಯನ್ನು ನೋಡಿದ್ದಾರೆ. ಮತ್ತು 6 ದಶಕಗಳ ಕಾಲ 60 ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ದುಡಿದಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕ ಅಂತ ಅನಿಸುತ್ತೆ. ಯಾಕೆಂತಂದರೆ ಭಗವಂತ ಅವರಿಗೆ ಹೆಚ್ಚು ಆರೋಗ್ಯದ ಅನಾನುಕೂಲಗಳನ್ನು ಕೊಡಲಿಲ್ಲ. ಕೊನೆಗಳಿಗೆಲ್ಲಷ್ಟೇ ನೋಡಿದ್ರು, ಸದ್ಯ ಅವರು ಅದರಲ್ಲಿ ಬಾಧೆ ಪಡಲಿಲ್ಲ ಅನ್ನೋದು. ಮತ್ತು ಹಲವಾರು ಕಲಾವಿದೆಯರು ಅವರಿಗೆ ನೇರವಾಗಿ ಹೋಗಿ ಅಥವಾ ನೇರವಾಗಿ ಹೋಗದೇ ಇದ್ದರೂ ಕೂಡ ಅವರಿಗೆ ಸಹಾಯ ಮಾಡಿದ್ದು ಆಸ್ಪತ್ರೆಯಲ್ಲಿದ್ದಾಗ ನಿಜವಾಗ್ಲಿಯೂ ಕೂಡ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಒಬ್ಬ ಕಲಾವಿದೆಯಾಗಿ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ಅವರ ಮನೆಯವರು ಅವರ ಇಲ್ಲದ ದುಃಖವನ್ನು ತಡೆಯುವಂಥ ಶಕ್ತಿ ಅವರಿಗೆ ಕೊಡಲಿ. ಅವರ ಅಭಿಮಾನಿಸುವ ಮನಸ್ಸುಗಳಿಗೆ ಒಂದು ರೀತಿಯಾಗಿ ಶಾಂತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ಮಕ್ಕಳ ರಾಜ್ಯ ಚಿತ್ರದ ಮೂಲಕ ಚಿತ್ರರಂಗವನ್ನ ಪ್ರವೇಶ ಮಾಡಿರುವುದು 1960ರಲ್ಲಿ ಉಮೇಶ್ ಅವರು. ಆ ನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಬಾಲನಟನಾಗಿ ಗಮನ ಸೆಳೆದರು. ಆನಂತರ ಕೆಲವು ವರ್ಷಗಳಲ್ಲಿ ಅವರು ಅಂದರೆ ಹಿಂದಿನಿಂದಲೂ ಕೂಡ ರಂಗಭೂಮಿಯಲ್ಲಿ ಅವರು ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ರು. ಅವರ ಗುರು ಶಿಷ್ಯರು ಸಿನಿಮಾ ಅನೇಕರಿಗೆ ಮೆಚ್ಚಿನ ಸಿನಿಮಾ. ಗೋಲ್ಮಾಲ್ ರಾಧಾಕೃಷ್ಣ ಆಗಿರ್ಬೋದು, ಮಲಯ ಮಾರುತ, ಹೀಗೆ ಅನೇಕ ಸಿನಿಮಾಗಳು ಅವರ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಉಮೇಶ್ ಅವರ ಆಪ್ತರು, ಅವರ ಯಾರೂ ಕೂಡ ಆಗಿದ್ದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ ಅವರೇ, ಉಮೇಶ್ ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅಂದರೆ 80 ವರ್ಷದ ತುಂಬು ವಯಸ್ಸಿನಲ್ಲಿ ಅನೇಕ 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದಂಥವರು. ಇತ್ತೀಚಿನ ದಿನಗಳಲ್ಲೂ ಕೂಡ ಅವರ 2 ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗಿತ್ತು. ಅವರನ್ನು ಯಾವ ರೀತಿಯಾಗಿ ನೆನಪಿಸಿಕೊಳ್ಳೋದಕ್ಕೆ ನೀವು ಬಯಸ್ತೀರಿ? ಅವರಿಗೆ ಹೇಗೆ ನುಡಿ ನಮನ ಸಲ್ಲಿಸ್ತೀರಿ? ಇಲ್ಲ ಮೇಡಮ್, ತುಂಬಾ ನಮಗೆ ಬಹಳ ಬೇಜಾರದ ವಿಷಯ ಅದು. ಯಾಕೆಂದ್ರೆ ಉಮೇಶ್ ಅಣ್ಣ ಅಂತ ನಾವೆಲ್ಲ ಕರಿತಾ ಇದ್ದು. ಉಮೇಶ್ ಅಣ್ಣ ಅಂತ ಅವರು ಎಲ್ಲರಿಗೂ ಬೇಕಾದ ಸರಳ ಜೀವಿ, ಸ್ನೇಹಮಯ ಜೀವಿ. ಯಾವತ್ತೂ ಅವ್ರು ಯಾರ ಹತ್ರನೂ ಗಲಾಟೆ ಮಾಡ್ಕೊಂಡಿದ್ದು ನಾವು ನೋಡೇ ಇಲ್ಲ. ನಾವು ಇಂಡಸ್ಟ್ರಿಗೆ ಬಂದು ನಮ್ಮ ಸುದಿಂದ ಅವರು 49 ವರ್ಷ ಆಯ್ತು. ಮುಂದಿನ ವರ್ಷಕ್ಕೆ 50 ವರ್ಷ ಆಗ್ತೀವಿ ನಮ್ಮ ಸಂಸ್ಥೆಗೆ. ನಾವು ಒಂದು 5-6 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ವಿ. ನಾವು ಗಣೇಶನ್ ಗಲಾಟೆ ಮಾಡಿದ್ವಿ, ಗಣೇಶನ್ ಮದುವೆ ಮಾಡಿದ್ವಿ, ಗೌರಿ ಗಣೇಶ ಮಾಡಿದ್ವಿ, ಪಟ್ಟಣಕ್ಕೆ ಬಂದ ಪುಟ್ಟ, ಹೀಗೆ ಸಾಲಕ್ಕೂ ಕೂಡ ನಮ್ಮ ಅಂಕಲ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾಗಳಿಗೆ ಉಮೇಶ್ ಅಣ್ಣ ಅವರು ಪಾತ್ರ ಮಾಡಿದ್ದು ಉಂಟು. ಅವ್ರಿಗೆ ಹುಷಾರಿ ಅಂತ ಗೊತ್ತಾಗಿದ ತಕ್ಷಣ ನಾವು ಪತ್ರಕರ್ತರು ಎಲ್ಲ ಸ್ನೇಹಿತರು ಹಾಸ್ಪಿಟ್ಲ್ಗೆ ಹೋಗಿ ಮಾತಾಡ್ಕೊಂಡು ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಅವ್ರಿಗೆ ನಾವು ಸಹಾಯ ಅಂತ ಹೇಳ್ಬಾರ್ದು, ತಪ್ಪಾಗತ್ತೆ. ಅವರು ಹಿರಿಯ ಕಲಾವಿದಿದ್ದಾರೆ. ನಾನು, ನಮ್ಮ KS ವಾಸು ಅವರು, VCN ಮಂಜುನಾಥ್ ಅವರು, ಮನು ಅವರು, ಎಲ್ಲ ನಮ್ಮ ಇಡೀ ಪತ್ರಿಕಾ ಸಮೂಹನೇ ಹೋಗಿ ನೋಡ್ಕೊಂಡು ಯೋಗಕ್ಷೇಮ ಮಾತಾಡ್ಕೊಂಡು ಆಗ್ಲೂ ಕೂಡ ಧೈರ್ಯವಾಗೇ ಇದ್ರು. ಪಾಪ ಅವರು ಕೂಡ ಹೇಳೋರು, ಏನಪ್ಪಾ ಮಗು ಚೆನ್ನಾಗಿದ್ಯಾ ಅಂತ ಯಾವಾಗ ಸಿಕ್ಕಿದ್ರು ಕೂಡ ಹಾಗೆ ಮಾತಾಡೋರು. ನಮ್ಗೆ ಒಂದು ದೊಡ್ಡ ಜೀವ ಇವತ್ತು ಕಳ್ಕೊಂಡಿದ್ದು ನಮಗೆ ವೈಯಕ್ತಿಕವಾಗಿ ತುಂಬಾ ಬೇಸರ ಆಗ್ತಾ ಇದೆ. ಇಂಡಸ್ಟ್ರಿಗೂ ಕೂಡ ನಷ್ಟನೇ. ಯಾಕೆ ನೋಡಿ, ಅವ್ರು 80 ವಯಸ್ಸಲ್ಲಿ ಈಗಲೂ ಕೂಡ ಅವರು ದುಡಿತಾ ಇದ್ರು ಅಂತಂದ್ರೆ, ಪಾತ್ರ ಮಾಡ್ತಾ ಇದ್ರು ಅಂತಂದ್ರೆ 60-65 ಆದ್ಮೇಲೆ ರಿಟೈರ್ಡ್ ಆಗೋ ವಯಸ್ಸು ಅಲ್ವಾ? ಅಂತದ್ರಲ್ಲೂ ಕೂಡ 80 ವಯಸ್ಸಲ್ಲೂ ಕೂಡ ಮೊನ್ನೆ ಅವರು ಕಾಯಿಲೆ ಮಲ್ಕೊಳಕ್ಕಿಂತ ಮುಂಚೆನೂ ಕೂಡ ಅವರು ಪಾತ್ರ ಮಾಡ್ಕೊಂಡೇ ಬರ್ತಾ ಇದ್ರು. 2 ಪಿಕ್ಚರ್ ಒಪ್ಕೊಂಡ್ಬಿಟ್ಟಿನಿ ವೆಂಕಟೇಶ್, ನಾನು ಹುಷಾರಾಗಿ ಬಂದ್ಬಿಡ್ತೀನಿ, ಬಂದ್ಮೇಲೆ ತಿರ್ಗಾ ಪಿಕ್ಚರ್ ಮುಗಿಸ್ಕೊಡ್ತೀವಿ ಅಂತಂದ್ರು. ಬೇಸರ ಆಗತ್ತೆ ಮೇಡಮ್, ತುಂಬಾ ಬೇಸರ ಆಗತ್ತೆ. ಅಂದ್ರೆ ಕೊನೆಯವರೆಗೂ ಕೂಡ ಸಿನಿಮಾ ರಂಗದಲ್ಲಿ ಇರ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವರು ಏನಿರ್ತಾರೆ, ಅದ್ರಲ್ಲಿ ಉಮೇಶ್ ಅವರು ಕೂಡ ಒಬ್ರು ಅಂತ ಹೇಳಿ. ಯಾಕಂದ್ರೆ ಇನ್ನೂ ಕೂಡ 2 ಸಿನಿಮಾಗಳಿತ್ತು ಅವರ ಕೈಯಲ್ಲಿ ಅಂತ ಹೇಳಿದ್ರೆ ಚಿತ್ರರಂಗದ ಮೇಲೆ ಇದ್ದಂತಹ ಪ್ರೀತಿಯನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು ಅಂತ. ಅಲ್ಲ, ಹೇಳಿದ್ನಲ್ಲ ಮೇಡಮ್, ಈಗ ಸಿನಿಮಾ ಬಿಟ್ರೆ ಈಗ ಉಮೇಶ್ ಅಣ್ಣ ಅವರು ಕಲಾವಿದರಾಗಿ ಅಥವಾ ನಾವು PR ಆಗಿ ಇಂಡಸ್ಟ್ರಿನಲ್ಲಿ ಈ ಕೆಲಸ ಬಿಟ್ಟು ಬೇರೆ ಯಾವ್ದು ಗೊತ್ತೇ ಇಲ್ಲ. ಇಲ್ಲೇ ಹುಡ್ಕೋಬೇಕು ಕೆಲ್ಸನ. ಅಂದ್ರೆ ಅವ್ರ ಕಮಿಟ್ಮೆಂಟ್ ಅದು. ಅಂದ್ರೆ ಅವ್ರಿಗೆ ನಮಗೇನು ಕಾಯಿಲೆ ಇಲ್ಲ, ವಯಸ್ಸೇ ಆಗಿಲ್ಲ, ನಾವು ದುಡಿಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ನಾವು ಯಾವತ್ತು ಅವ್ರಿಗೆ ಒಂದು ಸಲಾಮ್ ಹೊಡಿಬೇಕು ಅಲ್ವಾ? ಅವ್ರು ಹೇಳಿದ್ರು, ನಾನು ಹಾಸ್ಪಿಟ್ಲಿಗೆ ಹೋದಾಗ ಹೇಳಿದ್ರು, ಇನ್ನ 2 ಪಿಕ್ಚರ್ ಮುಗಿಸ್ಕೊಡ್ಬೇಕು, ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೀನಿ, ಹುಷಾರಾಗಿ ಬಂದ್ಬಿಡ್ತೀನಿ, ಬಂದ್ಮೇಲೆ ಮಾಡ್ಕೊಡ್ತೀವಿ ನಾನು ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಕಮಿಟ್ಮೆಂಟ್ ಗೆ ಯಾವತ್ತು ನಾವು ಒಂದು ಸಲ್ಯೂಟ್ ಹೊಡಿಬೇಕಲ್ಲ ಮೇಡಮ್. ನಿಜ ನಿಜ ನಿಜ. ಧನ್ಯವಾದಗಳು ವೆಂಕಟೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕನ್ನಡದ ಹಿರಿಯ ನಟ, ಹಾಸ್ಯ ನಟ ಉಮೇಶ್ ಇವತ್ತು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಚಿತ್ರರಂಗಕ್ಕೆ ದೊಡ್ಡ ನಷ್ಟ, ಇದು ತುಂಬಲಾರದ ನಷ್ಟ ಆಗಿದೆ. ಯಾಕಂದರೆ ಕೇವಲ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ನಟ ನಟಿಯರು ಕೂಡ ಒಂದಷ್ಟು ಕೆಲವೇ ಸಿನಿಮಾಗಳಿಗೆ ಮೀಸಲಾಗಿರ್ತಾರೆ. ಆದರೆ ಉಮೇಶ್ ಅವರು ಆ ರೀತಿಯಾಗಿ ಅಲ್ಲ, 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕೋಸ್ಕರ ಹಾಗೆ ಅದನ್ನೇ ಹ್ಞೂ ಅಂತಂದೆ. ನಾ ಇನ್ನೇನು ಹೇಳೋಕ್ಕಾಗುತ್ತೆ, ನನಗೆ ಗೊತ್ತಾಗಿತ್ತು ಅವ್ರು ಉಳಿಯಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ? ಕ್ಯಾನ್ಸರ್ ಅಂತಲ್ಲ ಹೇಳಿದ್ರೆ ಹೋದ್ಮೇಲೆ ಗೊತ್ತಾಯ್ತು ನಮಗೆ. ಅಲ್ಲಿವರೆಗೆ ಗೊತ್ತಿರಲಿಲ್ಲ, ಅದು ಸಾಧ್ಯ ಇಲ್ಲ, ಹುಷಾರಾಗಲ್ಲ ಅಂತ ಗೊತ್ತು. ಮಿರ್ಕೊಂಡ್ಬಿಟ್ಟಿದೆಯಲ್ಲ, ನೀರೋಗಿದೆ. ಅದೇ ಕೊನೆಗೆ ಗೊತ್ತಾಗಿದೆ, ಅದು ಕರ್ಕೊಂಡೋದ್ಮೇಲೆ ಗೊತ್ತಾಗಿದೆ. ಈಗ ಬೆಳಗ್ಗೆ ಗೊತ್ತೆ, ಹಿಂದೆ ಕೂತಿದ್ದೆ. ಹಾಸ್ಯಲೋಕದ ದಿಗ್ಗಜ ನಟ ಉಮೇಶ್ ಅವರು ವಿಧಿವಶರಾಗಿರೋದು. ಇದೀಗ ಅವರ ಮನೆಯಲ್ಲೇ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಸ್ವಲ್ಪ
ಚೆನ್ನಾಗಿದೆ ರಾಧಾ ರಾಧಾ ಇಲ್ಲೇ ಇದೀನಿ ಡ್ಯಾಡಿ. ಓ ಐ ಸಿ ನನಗೆ ಆಗ್ತಾ ಇರೋ ಸಂತೋಷದಲ್ಲಿ ನಾನೇ ಮಾರ್ಕೋಗ್ತಾ ಇದ್ದೀನಿ. ಡಾಕ್ಟರ್, ಇವಳೇ ನನ್ನ ಡಾಕ್ಟರ್ ರಾಧಾ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್, ಸತ್ಯವಾಗ್ಲೂ ಹೇಳ್ತೀನಿ, ಫೋಟೋ ಕಳಿಸಿದ್ ನಾನೇ ನಿಜ. ಆದ್ರೆ ನನ್ ಫೋಟೋ ಕಳಿಸ್ಲಿಲ್ಲ. ನಿಮ್ ತಂದೆಯವರು ಬರ್ದಿದ್ ಕಾಗದ ಜೊತೆಗೆ ನಿಮ್ ಫೋಟೋನೇ ಇಟ್ಟಿದ್ದೆ. ಅದ್ ಹೇಗೆ ಇಡವಟ್ಟಾಗೋತು ಅಂತ ನನ್ಗೆ ಗೊತ್ತಿಲ್ಲ. ಸರ್, ನಿಮ್ ತಂದೆಯವ್ರು ಗೊತ್ತಾದ್ರೆ ನನ್ ಗತಿ ಏನ್ ಸರ್? ಗತಿ ಏನ್ ಬಂತು? ಕಳಿಸು ಆಚೆಗೆ ಅಂತ ನಾನು ನಿನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಯಾವ್ದಾದ್ರು ನಾಟಕದ ಕಂಪ್ನಿ ಸೇರ್ಕೋತೀಯ, ಲೆಗ್ ಹಾರ್ಮೋನಿಯ ಬಾರಿಸ್ತೀಯ. ದಯವಿಟ್ಟು ಹಾಗೆ ಸರ್. ಬೇಕಾದ್ರೆ ತಪ್ಪಾಯ್ತು ಅಂತ ಸುಬ್ಬಣ್ಣವ್ರ ಕಾಲಿಗೆ ನಾನೇ ಬಿದ್ದು ಬೇಡ್ಕೋತೀನಿ. ಹಾಗೇನು ಮಾಡ್ಬೇಕಾಗಿಲ್ಲ. ನೀನ್ ಇಲ್ಲಿರೋ ದಿವಸ ಡಾಕ್ಟರ್ ಆಗಿ ಆಕ್ಟ್ ಮಾಡಿದ್ರೆ ಸಾಕು. ಅಯ್ಯೋ ಬೇಡಿ ಸಾ, ಬೇಡಿ. ಯಾಕಯ್ಯ? ಆ ಹುಡುಗಿ ನನ್ನ ಅನಬಾರ ಮಾತೆಲ್ಲ ಅಂದ್ಬಿಟ್ಟಿದ್ದಾರೆ. ಏನಂದಿದ್ದಾರೆ?